ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಸಾರ್ವಜನಿಕರ ಕುಂದುಕೊರತೆಗಳ ಜನತಾ ದರ್ಶನ ನಡೆಸಲಾಯಿತು. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಈ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿಗಳ ಕಚೇರಿ ಅಪರ ಕಾರ್ಯದರ್ಶಿಗಳ ಆದೇಶದ ಅನ್ವಯ ಜುಲೈ 2024ರ ಅಂತ್ಯದೊಳಗೆ ಜಿಲ್ಲೆಯ ಎಲ್ಲಾ ತಾಲೂಕುವಾರು ಜನಸ್ಪಂದನ ಕಾರ್ಯಕ್ರಮ ಮಾಡಿ ದೂರುಗಳನ್ನು ಒಳಗೊಂಡ ಸಮಸ್ಯೆಗಳ ಅರ್ಜಿಗಳನ್ನು ಕಚೇರಿಗೆ ನೀಡಲು ಆದೇಶ ಹೊರಡಿಸಲಾಗಿತ್ತು. ಇದರಂತೆ ತಾಲೂಕಿನಲ್ಲಿ ನಡೆದ ಕುಂದುಕೊರತೆಗಳ ಈ ಸಭೆಯಲ್ಲಿ ಜನರು ತಮ್ಮ ಸಮಸ್ಯೆಗಳ ಸುರಿಮಳೆಯೇ ಸುರಿಸಿದರು. ನಾನಾ ರೀತಿಯ ಸಮಸ್ಯೆಗಳನ್ನು ಒಳಗೊಂಡ ಅರ್ಜಿಗಳು ಸ್ವೀಕರಿಸಿದ ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜನರಿಂದ ಪಡೆದ ಸಮಸ್ಯೆಗಳ ಅರ್ಜಿಗಳನ್ನು ಶೀಘ್ರದಲ್ಲೇ ಇತ್ಯರ್ಥ ಮಾಡಲಾಗುತ್ತೆ ಅಂತ ಆಶ್ವಾಸನೆ ನೀಡಿದರು. ಅದೇ ರೀತಿ ತಾಲೂಕು ಅಧಿಕಾರಿಗಳಿಗೆ ಶಾಲೆ ಮತ್ತು ಅಂಗನವಾಡಿ ಮಕ್ಕಳಿಗೆ ನೀಡುತ್ತಾ ಇರುವ ಆಹಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ನೀಡಲು ತಿಳಿಸಿದರು. ಮಳೆಗಾಲ ಶುರುವಾದ ಪರಿಣಾಮ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಗ್ರಾಮಗಳಲ್ಲಿ ಸಾರ್ವಜನಿಕರು ವಾಸಿಸುವ ಸ್ಥಳಗಳಲ್ಲಿ ಮಳೆ ಬಂದು ನೀರು ನಿಲ್ಲುವ ಪ್ರದೇಶಗಳನ್ನು ಗುರುತಿಸಿ ಅಂತಹ ಪ್ರದೇಶಗಳಲ್ಲಿ ನೀರು ನಿಲ್ಲದ ಹಾಗೆ ಮಾಡಲು ನಿರ್ದೇಶಿಸಿದರು. ಇನ್ನು ಅನೇಕ ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಗೆ ಕಿವಿಮಾತು ಹೇಳುತ್ತಾ ಸಭೆಯನ್ನ ಮುಕ್ತಾಯಗೊಳಿಸಿದರು. ವರದಿ ಶಾಂತಿ, MNS ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ಅವರನ್ನ ಸೌಜನ್ಯದಿಂದ ಮಾತಾಡಿಸಿ ಅವರ ಕಷ್ಟ ಸುಖಗಳು ಏನಿದ್ದಾವೆ ಅದನ್ನು ಕೇಳಿಕೊಂಡು ಪರಿಹಾರಾತ್ಮಕವಾಗಿ ಕಾನೂನಾತ್ಮಕವಾಗಿ ಎಷ್ಟು ಅವರಿಗೆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಬೇಗ ಸಮಸ್ಯೆಯನ್ನು ಪರಿಹರಿಸಬೇಕು. ಅಂದರೆ ನಾವೇನೇ ಕೆಲಸವನ್ನು ಇಲ್ಲಿ ಮಾಡಲಿಲ್ಲ ಅಂದರೆ ಕೊನೆಗೆ ಅವರು ಜಿಲ್ಲಾ ಮಟ್ಟಕ್ಕೆ ಬರ್ತಾರೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಮಾಡಲಿಲ್ಲ ಅಂದರೆ ಅವರು ರಾಜ್ಯ ಮಟ್ಟಕ್ಕೆ ಆ ಸಮಸ್ಯೆಯನ್ನು ತಗೊಂಡು ಹೋಗ್ತಾರೆ. ಆ ಥರ ಆಗಬಾರ್ದು. ಎಷ್ಟು ಸಾಧ್ಯ ಇದೆಯೋ ಅವೆಲ್ಲವನ್ನು ಮಾಡಬೇಕು. ಹಾಗೆ ಕಂದಾಯ ಇಲಾಖೆಯಲ್ಲೂ ಕೂಡ ಅಂಗನವಾಡಿಗಳಲ್ಲಿ ಕೂಡ ಅಷ್ಟೇ ಅಂಗನವಾಡಿಯಲ್ಲಿ ಮಕ್ಕಳು ಕುಡಿತಕ್ಕಂಥ ನೀರು ಇರ್ಬೋದು, ಅಂಗನವಾಡಿಯಲ್ಲಿ ತಯಾರಿಸ್ತಕ್ಕಂಥ ಫುಡ್ ಇರ್ಬೋದು, ಕಾಲಕ್ಕೆ ಚೆಕ್ ಮಾಡಬೇಕು. ಏನಾಗುತ್ತೆ, ಗರ್ಭಿಣಿಯಲ್ಲಿ ಹಾಗೆ ಇಟ್ಬಿಟ್ಟಿರ್ತಾರೆ. ಗೊತ್ತಾಯ್ತಲ್ಲ, ಈ ಮಳೆಗಾಲ ಇಂಥವೆಲ್ಲ ಇದ್ದರೆ ಮೂಸ್ಟಿಡಿ ಅಂತದ್ದು ಇವೆಲ್ಲದೂ ಕೂಡ ಇರುತ್ತೆ. ಹಾಗಾಗಿ ಇವೆಲ್ಲದೂ ಕೂಡ ಸಮರ್ಪಕವಾಗಿ ಫುಡ್ಡನ್ನು ಚೆಕ್ ಮಾಡಿಕೊಡ್ಬೇಕು. ಹಾಸ್ಟೆಲ್ಗಳಲ್ಲಿ ತಾಜಾ ತರಕಾರಿಗಳನ್ನು ಏನು ನೀವು ವೆಜಿಟೇಬಲ್ಸನ್ನು ಪರ್ಚೇಸ್ ಮಾಡ್ತಾರೆ, ತಾಜಾ ವೆಜಿಟೇಬಲ್ಸ್ಗಳು ಪರ್ಚೇಸ್ ಆಗಬೇಕು. ಮಕ್ಕಳು ತರಕಾರಿಯನ್ನು ಏನು ಊಟದಲ್ಲಿ ಬಳಕೆ ಮಾಡ್ತಾರೆ ಅದನ್ನು ಬಳಸೋ ರೀತಿಯಲ್ಲಿ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ಶಿಕ್ಷಣವನ್ನು ಕೊಡಬೇಕು. ಏಕೆಂದರೆ ವೆಜಿಟೇಬಲ್ಸನ್ನು ತಿನ್ನಲಿಲ್ಲ ಅಂದರೆ, ಕಾಳುಗಳನ್ನು ತಿನ್ನಲಿಲ್ಲ ಅಂದರೆ ಅನಿಮಿಯಾ ಆಗುತ್ತೆ. ಒಂದು ಅನಿಮಿಯಾ ಕಾಯಿಲೆ ಲೈಫ್ ಲಾಂಗ್ ಅವರಿಗೆ ಏನೆಲ್ಲ ತೊಂದರೆಗಳನ್ನು ಮುಂದೆ ಉಂಟು ಮಾಡ್ಬೋದು. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದಿಷ್ಟು ಅವೇರ್ನೆಸ್, ಆರೋಗ್ಯ ಶಿಕ್ಷಣ ಅಂತ ಏನು ಕರಿತೀವಿ, ಆರೋಗ್ಯ ಶಿಕ್ಷಣವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಕ್ರಮ ಆಗಬೇಕು. ಈಗ ಜೂನ್ ತಿಂಗಳಿರೋದ್ರಿಂದ ಮರಗಿಡಗಳನ್ನು ನೆಡ್ತಕ್ಕಂಥದ್ದು, ನೆಟ್ಟ ಸಸಿಗಳನ್ನು ಬೆಳೆಸಿ ಕಾಪಾಡ್ತಕ್ಕಂಥ ಪ್ರೋಗ್ರಾಮ್ಸ್ಗಳಿದ್ದಾವೆ. ಅದನ್ನು ಈ ತಾಲೂಕಲ್ಲಿ ಹೆಚ್ಚಾಗಿ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ NGOಗಳೊಂದಿಗೆ ಕೈ ಜೋಡಿಸ್ಕೊಂಡು ಗಿಡಗಳನ್ನು ನೆಡ್ತಕ್ಕಂಥದ್ದು, ಅವುಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದು ಏನಿದೆ ಅದು ಸಹ ನಿಮ್ಮಿಂದ ಆಗಬೇಕು.